ಇವಾಗ ಟೈಮ್ ಒಂದು 6 ಗಂಟೆ. ಇವಾಗ ನಾನು ಗಾಡಿ ಲೋಡಿಗೆ ಕರ್ಕೊಂತವ್ರೆ. ನಮ್ಮ ದರ್ಶಿ ಮೊಬೈಲ್ನ ನೀರೊಳಗೆ ತಾಕ್ಬಿಟ್ಟಿದೆ, ಅದಕ್ಕೆ ಮೊಬೈಲ್ ವಾಂತಿ ಮಾಡ್ಕೊಂತ ಐತೆ ನೋಡಿ. ಇಲ್ಲಿ ಜಾಮಲ್ಲಿ ಬಂದು ತಗ್ಲಾಕೊಂಬಿಟ್ಟಿದ್ವಿ, ಗಾಡಿಗಳು ಬಿಡ್ತಾ ಇಲ್ಲ. ಇಲ್ಲಿ ನೈಟ್ ಊಟಕ್ಕೆ ಏನಪ್ಪ ಮಾಡೋದು ಅಂದ್ಕೊಂಡ್ರೆ, ಇಲ್ಲಿ ಕಾಶ್ಮೀರ ಜನಗಳು ಜಾಮಲ್ಲಿರೋರಿಗೆಲ್ಲ ಊಟ ಸಪ್ಲೈ ಮಾಡ್ತಾ ಇದ್ದಾರೆ. ಥರ ಖುಷಿ ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋಗೆ ಇದೇನಪ್ಪ ಟ್ರಾನ್ಸ್ಫರ್ ತೋರಿಸ್ತಾರೆ ಅಂದ್ಕೊಂಬಿಡಿ. ಈಗ ಡೆಲ್ಲಿಲಿ ಖಾಲಿ ಮಾಡ್ಕೊಂಡು ನಮ್ಮ ಇಲಾಲ್ ಬೈ ಫೋನ್ ಮಾಡಿದೆ, ಶ್ರೀನಗರ್ಗೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ಲೋಡ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಗಾಡಿ ಹಾಕ್ಬಿಟ್ಟು ಊಟ ಮಾಡಬೇಕಾಯ್ತು. ಊಟ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಯಾಕಂದರೆ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಅದಕ್ಕೆ ಗಾಡೀಲಿ ಸೈಡ್ ಹಾಕ್ಬಿಟ್ಟು ನಾಷ್ಟ ಮಾಡ್ಕೊಂಬರೋ ಅಂತ ಹೋಗ್ತಾಯಿದ್ದೀವಿ. ಈಗ ಹೊರಟಿದ್ದೀವಿ. ನಮ್ದು ಇನ್ನೊಂದು ಗಾಡಿಯಿಂದ ಬಂದೈತೆ. ಈಗ ಅವಾಗ ಲೋಡಿಂಗ್ ಪಾಯಿಂಟ್ ಸಿಗೋಣ. ಇಲ್ಲಿಂದ 41 ಕಿಲೋಮೀಟ್ರ್ ಐತೆ ಲೋಡಿಂಗ್ ಪಾಯಿಂಟು. ಬನ್ನಿ, ತಿರ್ಗಾ ಬಂದಿ ರೋಡಲ್ಲಿ ಹೋಗಬೇಕು. ಅದೇ ಹಿಂಸೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಕಷ್ಟ, ಬರೀ ಚಿಕ್ಕ ರೋಡು. ಲೋಡಿಂಗ್ ಪಾಯಿಂಟ್ ಹತ್ರ ಬಂದಮೇಲೆ ಊಟ ಸಿಗೋಲ್ಲ ಅಂತೇಳಿ ಇಲ್ಲಿ ಪಾನಿಪುರಿ ಇತ್ತು. ಪಾನಿಪುರಿ ತಿನ್ನೋ ಅಂತ ಬಂದಿದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಯಾಕಂದರೆ ಇವ್ರದ್ದು ನಮಗೆ ಇಲ್ಲೇ ಪರಿಚಯ ಆಗಿದೆ ಇವ್ರು. ಇವಾಗ ಟೈಮ್ ಒಂದು 6 ಗಂಟೆ. ಇವಾಗ ನಾನು ಗಾಡಿ ಲೋಡಿಗೆ ಕರ್ಕೊಂತವ್ರೆ. ಅದು ಯಾವಾಗ ಲೋಡ್ ಮಾಡ್ತಾರೋ ಒಂದು ಗೊತ್ತಿಲ್ಲ ನೋಡಿ. ಇನ್ನೊಂದು ಗಾಡಿ ಪಕ್ಕದಲ್ಲೇ ಐತೆ. ಟೋಟಲ್ 3 ಗಾಡಿ ನಾವು ಬಂದಿರೋದು ನೋಡಿ. ಅದು ಸೆಂಟ್ರ್ ಹ್ಯಾಂಗರ್ ಬೇರೆ ಕಟ್ಟಾಗೋಗೈತೆ. ನಮ್ಮ ಮಂಜೂರು ಏನು ಮಾಡ್ಕೊಂಬಂದಿರೋ ಗೊತ್ತಿಲ್ಲ. ಸರಿ, ಇಲ್ಲಿ ಲೋಡ್ ಮಾಡ್ತಾರೋ ಪಾರ್ಟಿ. ಈ ಕಡೆ ಎಲ್ಲ ಒಂಥರ ಚೆನ್ನಾಗಿರ್ತಾರೆ ಗುರು. ಹುಡುಗರಾಗಲಿ ಹುಡುಗಿರಿಗಿಂತ ಹುಡುಗರಲ್ಲಿ ಒಳ್ಳೆ ಹೀರೋಗಳು ಇರ್ತಾರೆ ಮಾತ್ರ ನೋಡಿ. ನಮಗೆ ಕ್ರೇಟ್ಗಳು ರೆಡಿ ಮಾಡಿರೋದು. ಫ್ರೆಂಡ್ಸ್, ಫೈನಲಿ ಟೈಮ್ ಬಂದು ಇವಾಗ 12 ಗಂಟೆ ಆಯಿತು. ಲೋಡ್ ಆದಮೇಲೆ ಗಟಾರ್ಪಲ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಅವ್ರ ಗಾಡಿದು ಅಡುಗೆ ಸಾಮಾನಿತ್ತು, ಇಲ್ಲೇ ಊಟ ಮಾಡ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅವರೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅಡುಗೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತಂದರು. ನಾವೇ ಇಲ್ಲಿ ಅಡುಗೆ ಮಾಡಿ ಎಲ್ಲ ತೊಳೆದಿಕ್ಕಿ ತಿಂದು ಈಗ ಹೊರಡ್ತಾ ಇದ್ದೀವಿ. ಟೋಟಲ್ ಇಲ್ಲಿಂದ ಬಂದು ಇನ್ನು 800 ಕಿಲೋಮೀಟ್ರ್ 900 ಕಿಲೋಮೀಟ್ರ್ ಐತೆ ಶ್ರೀನಗರು. ಬನ್ನಿ ಹೋಗೋಣ. ಅವರು ಇವಾಗ ಬಾಟ್ರಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಅಂದರೆ ಇಲ್ಲೇ ಲೋಡಿಂಗ್ ಪಾಯಿಂಟಲ್ಲಿ ಈಗ ಟೈಮ್ ಬಂದು 1:45. ಯಾಕಂದರೆ ಡೀಸೆಲ್ ಫುಲ್ಲು ಮುಳ್ಳು ಬಿದ್ದೋಗಿತ್ತು. ಈಗ ಇಲ್ಲಿ ಬರೀ 10,000 ಹಾಕ್ಸಿದ್ದೀವಿ. ಯಾಕಂದರೆ ಬಾರ್ಡ್ರ್ ಹೋಗಿ ಮಿಕ್ಕಿದ್ದು ಹಾಕ್ಸೋಣ ಅಂತೇಳಿ ಇಬ್ಬರು ಅಷ್ಟೇ, ಇಬ್ಬರು ಸೇಮ್ ಹಾಕ್ಸ್ಕೊಂಡಿದ್ದೀವಿ. ಆದರೆ ಇವ್ರು ಬಂದು 450 ಲೀಟ್ರು. ಅವ್ರ ಗಾಡಿ 4 ಜನ ಬಂದವ್ರು. ಬನ್ನಿ ಹೊಡೋಣ. ದಿ ನೆಕ್ಸ್ಟ್ ಡೇ ಇವರು ಇವಾಗ ಪಠಾನ್ಕೋಟಿಗೆ ಬಂದು ಸ್ವಲ್ಪ ನಮ್ಮ ಫ್ರೆಂಡ್ಸ್ನ 3 ಜನ ಮಾತಾಡ್ಸ್ಬೇಕು, 3 ಗಾಡಿಯವ್ರನ್ನ. ಯಾಕಂದರೆ ನೆನ್ನೆ ಹೇಳಿದ್ದೀನಿ ಜೊತೆಗೆ ಹೋಗೋಣ ಅಂತ ಹೇಳ್ದು, ಅವ್ರು ಕೇಳಲಿಲ್ಲ, ಬೇಗ ಬಂದರು. ಇಲ್ಲಿ ನೋಡೋ ಎಲ್ಲಿ ತಗ್ಲಾಕೊಂಡವ್ರೆ. ಏನು ಮಾಡಿ, ಏನೋ ಅಫೆನ್ಸ್ ಅಂತೆ. ಅಫೆನ್ಸ್ ಅಲ್ಲ, ಆಫೀಸು ಕಮಿಷನರ್ ಆಫ್ ಟ್ಯಾಕ್ಸು ನೋಡಿ. ಎಲ್ಲ ಅಲ್ಲಿ ಕೂತವ್ರು ನೋಡಿ. ಏನು ಮಾಡ್ತಾರೆ, ಅದಕ್ಕೆ ಹೇಳಿದ್ದು ಬೇಗ ಬರಬಾರ್ದು ಅಂತ ಹೇಳಿದ್ರೆ ಹಿಂಗೆ ಮಾಡ್ತಾರೆ ಅವರು. ಯಾರೋ ಮೊಬೈಲ್ ಬೇರೆ ತಗೊಂಡ್ಬಿಟ್ಟಿದ್ದೀರಾ ಎಲ್ಲರೂ ನೋಡಿ. ಎಲ್ಲರೂ ಲಾಗರ್ ಆಗ್ಬಿಟ್ಟಿದ್ದಾರೆ. ಮಾಡಿ ಮಾಡಿ ಹಾಂ. ಇವಾಗ ಎಲ್ಲ ಸ್ನಾನ ಮಾಡೋಕ್ಕೆ ಬಂದವ್ರೆ. ನಮ್ಮ ಗಾಡಿಗಳನ್ನ ನೋಡಿ ಎಲ್ಲ ಸೀಟ್ ಮಾಡಿ ಇಕ್ಕೋರು ಪಾಪ. ನಮಗಿಂತ ಅದಕ್ಕೆ ಹೇಳಿದ್ದು ಬೇಗ ಬರ್ಬಾರ್ದು ಅಂತ ಹೇಳಿದ್ರೆ ಬೇಗ ಬಂದವ್ರೆ. ಹಾಂ, ಏನೋ ಬಿ ಎಲ್ಲ ನಿಮ್ಮದೇ ಎಲ್ಲ ಇವಾಗ ಬಂದು ಬೈದ ಮೇಲೆ ಸ್ನಾನ ಮಾಡ್ತಾವ್ರೆ. ಕಲ್ಲು ಮೈಯಜ್ಜ ಕಲ್ಲು ಸುಡ್ತಾಯ್ತಾ? ಇರುವೆ ಶೆಡ್ ಒಳಗೆ ಹಾಕೊಂಬಿಡು. ಬಾ ಹಾಕ್ತೀನಿ, ನೀನು ಹಾಕೋ. ತೆಗಿ ಹಂಗೆ ಚೇತು. ಹಾಂ, ಇಲ್ಲಿ ಕಷ್ಟಪಟ್ಟು ಹೊತ್ತುತ್ತಾ ಇದೀಯ ನೀನು ಅಲ್ಲಿ ವಿಡಿಯೋ. ಪಾಪ ನಮ್ಮ ದರ್ಶಿ ಮೊಬೈಲ್ನ ನೀರೊಳಗೆ ಹಾಕ್ಬಿಟ್ಟೆ. ಅದು ಯಾಕೋ ವಾಂತಿ ಮಾಡ್ಕೊಂತ ಇದ್ದು ನೋಡಿ. ಯಾವ ಥರ ವಾಂತಿ ಮಾಡ್ಕೊಂತ ಇದ್ದು ನೋಡಿ. ನಾಷ್ಟ ಮಾಡಿ ಅಂದರೆ ಒಬ್ಬರು ನಾಷ್ಟ ಮಾಡ್ತಿಲ್ಲ, ಮಮ್ಮಿ ನೋಡ್ಕೊಂಡು ಕೂತಿದ್ರು. ಅದಕ್ಕೆ ತಗೊಂಡು ನೀರು ಹಾಕಿದೆ. ಅದೇನೋ ನೀರು ತೆಗಿತೀನಿ ಅಂತೇಳಿ ಅದೇನೋ ಆನ್ ಮಾಡಿದರು. ಐಫೋನ್ ಇದೊಂಥರ ನಾನು ಇವತ್ತೇ ಫಸ್ಟ್ ನೋಡಿದ್ದು ನೋಡಿ. ಗುರು ಎಲ್ಲ ಇವಾಗೆಲ್ಲ ಮುಗೀತು, ಊಟ ಮಾಡಿದೆಲ್ಲ. ಆಮೇಲೆ ಗಾಡಿಗಳು ರಿಲೀಸ್ ಆಯ್ತವೆ ಇವಾಗೆಲ್ಲ ಅದೇನೋ ಹೇಳ್ತಾರಲ್ಲ, ಎಲ್ಲ ಗೊತ್ತಲ್ಲ ಬಾಯಿಗೆ. ಏನು ಮಾಡೋಣ, ಅವ್ನು ನೋಡಿ ಲವರ್ ಬಾಯ್ತಾರೆ. ಯಾರೋ ಹುಡುಗಿ ಮಾತಾಕ ನಿಂತಾನೆ ನಮ್ಮ ಅಬ್ಬಿ. ಈಗ ನಮ್ಮ ಕಡೆನ ಆಚೆ ನಿಂತವೆ, ಬಿಸಿಲು ಸಿಕ್ಕಾಬಿಟ್ಟೆ. ಈಗ ಹೊರಡಬೇಕು. ಹೆಂಗೋ ದೇವ್ರ ದಯೆಯಿಂದ ಸ್ವಲ್ಪ ಎಲ್ಲ ಕ್ಲಿಯರ್ ಆದವು ಅಲ್ವಾ ಗುರು? ಕ್ಲಿಯರ್ ಆದೋ?
ಬ್ರೋ ಇವಾಗ ಹೊರಟಿದ್ದೀವಿ, ಫುಲ್ ಜಾಮ್ ಆಗೈತೆ ನೋಡಿ. ಬಾರ್ಡಲ್ಲಿ ಏನೋ ಜಾಮ್ ಆಗಿರಬೇಕು. ನಮ್ಮ ಅಭಿಯವ್ರ ಗಾಡಿ ಪಾಪ AC ಏನೋ ಪ್ರಾಬ್ಲಮ್ ಆಗೈತೆ. AC ಹಾಕಿ ಅದಾದ್ರೂ ನೆಗಡಿ ಆಗ್ಬಿಟ್ಟೈತೆ, ಏನು ಮಾಡೋಣ. ನಮ್ಮ ಗಾಡಿನ ಎಲ್ಲಿ ಗೊತ್ತಾವು. ನಮ್ಮ ಚೇತವ್ರ ಗಾಡಿ ಹಿಂದೆ ಐತೆ. ಇಲ್ಲ ಅವನು ಲೆಫ್ಟ್ ಸೈಡ್ ಅವನಲ್ಲ. ಗುರು ಯಾಕೆ ಒನ್ವೇಲ್ ಬಿಟ್ಟವ್ರೆ ಅಂತ ಅಂದ್ಕೊಂಡ್ರೆ ರೈಟ್ ಸೈಡಲ್ಲಿ ಬ್ರಿಡ್ಜೇ ಬಿದ್ದೋಗೈತೆ ನೋಡಿ. ಬ್ರಿಡ್ಜೇ ಇಲ್ಲ, ನಾವು ನೋಡಲಿಲ್ಲ, ಈಗ ನೋಡ್ತಾ ಇರೋದು ನಾನು ನೋಡಿ. ಲೆಫ್ಟಲ್ಲಿ ಬೇಕು ಹೆವಿ ವೆಹಿಕಲ್ಸು. ಅವರು ಫುಲ್ ಜಾಮ ಐತೆ, ಎಲ್ಲೆಲ್ಲ ಬಂದು ತಗ್ಲಾಕೊಂಡ್ಬಿಟ್ಟಿದ್ದೀವಿ ನೋಡಿ. ಜಾಗನೇ ಇಲ್ಲ, ಎಲ್ಲಿಗೆ ಹೋಗೋದು ನಾವು. ಗುರು ನೀನು ಲೆಫ್ಟ್ ಹೇಳ್ಕೊ ನಿಧಾನಕ್ಕೆ. ए भैया तुम्हारा गलती है, तुम्हारा गलती है भाई, मेरा पूरा आ जाओ हाँ बैठ बात करो, बात करो। तुमको क्या अर्जेंट है? तुमको क्या अर्जेंट है? गाड़ी तोड़ देगा मेरी। तुमको क्या अर्जेंट है? ये गाड़ी मेरी गाड़ी खड़ी है, तो थोड़ा सीधा लेके जाना। अगर तो इधर 4 फुट इधर घुसाएगा तो घुसाना गाड़ी किधर है? हाँ वाला घुसाया नहीं होता वो मैं घुसाना नहीं घुसाया जा नहीं घुसाया गाड़ी अगर घुसाना होता क्या करता, गाड़ी तोड़ देता मैं उसके साथ अभी तू क्या बोल रहा है? क्या तुम मेरी गाड़ी तो खड़ी है, नहीं है कैसे नहीं है गलती भाई? आगे गाड़ी इसकी तोड़ के आ रही है, कौन मारा लेफ्ट में? वो घटा नहीं है, ठीक है तो खरोजी का मैंने खरोजी का तूने सामने नहीं मारा। चल हां तभी तू अभी जगह नहीं था, जगह नहीं था, जगह नहीं था। इधर है ए भैया, गाड़ी लगा तो पीछे पीछे से आके लगा दे, सामने से तो गाड़ी लगा है ना, सामने लगा है, से पीछे नहीं लगा है क्या? पीछे लगा है नहीं, सामने लगा है, गाड़ी सामने लगा, इधर बात कर, गाड़ी लगा सामने लगा, पीछे नहीं लगाया, पीछे कौन लगाया आके? गाड़ी खड़ा दे रहे पीछे लगा है, गाड़ी खड़ा तो कौन मेरे गाड़ी सामने बस नहीं होगा, तेरे बात की नहीं दिखता है, तेरे बात की नहीं दिखता है क्या? बात के मोटर सीधा पे बस है, फुटी लगा रहा है, दिख क्या करने का? क्या करने का? क्या करने का? क्या क्या करना? नहीं देता, नहीं देता, क्या क्यों करता? नहीं देगा भाई? क्या कर, केस करता? कर लेता। हाँ करो, केस करो, जरा पुलिस वाला बुलाता है। आ जाओ हमारा तो इधर का ही काम है, हमारा भी इधर का है, कर लेता। मारो 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 ಗುರು ಗುರು ಗಾಡಿ ಅಡ್ಡ ಹೊಡಿ, ಎಲ್ಲ ಫುಲ್ ಜಾಮ್ ಆಗಿದೆ. ಏ ಅಡ್ಡ ಹೊಡಿ, ಗಾಡಿ ಫುಲ್ ಜಾಮ್ ಆಗಲಿ. गाड़ी आपका लगा है, ಗುರು ಫೈನಲಿ ಲಾಸ್ಟಲ್ಲಿ ಮಾತಾಡಿದ್ಮೇಲೆ ಅವನೇನೋ ಗಾಡಿ ನಾನು ಬಿಡಲ್ಲ, ಗಾಡಿ ಮುಂದೆ ಕುತ್ಕೊಂತೀನಿ ಅಂತ ಕುತ್ಕೊಂಡಿದ್ದ. ಲಾಸ್ಟಲ್ಲಿ 100-500 ರೂಪಾಯಿ ಕೊಟ್ಬಿಟ್ಟು ಬಂದು, ಏನಪ್ಪ ಅಂತಂದರೆ ಅವನದೇ ತಪ್ಪಿರೋದು. ಮಿರರ್ ಉಜ್ಗಣ ಬಂದು ಏನು ಮಾಡೋಕ್ಕಾಗಲ್ಲ. ಜಮ್ಮು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಸಬ್ಸ್ಕ್ರೈಬರ್ ಅಂಗಡಿಗೆ ಹೋಗಿ ಎಲ್ಲರೂ ಸಿಮ್ ತಾಂಬೇಕು ಅಂತಂದರು. ಮತ್ತು ಅವರು ನಮ್ಮ ಹುಸೇನ್ ಬೈ ಜ್ಯೂಸ್ ತಂದು ಕೊಟ್ಟರು ಕುಡೀರಿ ಅಂತೇಳಿ. ಅದಕ್ಕೋಸ್ಕರ ನಮ್ಮ ದರ್ಶಿ ಅವರು ವೀಡಿಯೋ ಮಾಡ್ತಿದ್ದಾರೆ. ಅವ್ನು ಯಾರು ದುಡ್ಡು ಕುಡ್ಕೊಂಡು ನೋಡ್ತಾನೆ, ಯಾರು ಅಂತ ಗೊತ್ತಿಲ್ಲ ನೋಡಿ. ಎಲ್ಲರೂ ಇಲ್ಲೇ ಸಿಮ್ ತಂತ ಇದ್ದೀವಿ, ಟೋಟಲ್ 6 ಸಿಮ್ ತಂತ ಇದ್ದೀವಿ ಎಲ್ಲ ಕಡೆಯವ್ರಿಗೂ. ಆಯ್ತು ಜ್ಯೂಸ್ ಕೊಡ್ತಾರೆ ಎಲ್ಲರಿಗೂ. ಅದು ನೋಡಿ ಯಾವ ಕಲರ್ ಐತೆ ಜ್ಯೂಸು, ಕಲರ್ ಜ್ಯೂಸು. ಈಗ ಹೊರಟಿದ್ದೀವಿ, ಎಲ್ಲ ಗಾಡಿದಾಗ ಎತ್ಕೊಂಡು ಹೋಗ್ಬೇಕು. ನಮ್ಮ ಬ್ರೋ ಬೇಡ ಅಂದ್ರೆ ವಾಟರ್ಗೆ ಅಂತ ತವ್ರೆ. ಕೇರಳ ಗಾಡಿಗಳೆಲ್ಲ ಗುರು ಎಲ್ಲ ಡೈರೆಕ್ಟ್ ಲೋಡ್ಗಳೇ ಬರೋದು. ಹಾಂ ಡೈರೆಕ್ಟ್ ಲೋಡ್ ಆತ ಪುರ ನೋಡಿ. ನಮ್ಮ ಅಭಿಯವರು ಫುಲ್ಲು ನೀಚಾಗಿ ಮಾಡ್ಬಿಟ್ಟಾರೆ, ಎಲ್ಲ ಸೇಮೇ ಗುರು. ನಮ್ಮ ಚೇತವ್ರು ಎಲ್ಲ ಹೋದ್ರಪ್ಪ, ಇನ್ನೂ ಬಂದಿಲ್ಲ. ಅದೆಲ್ಲಿ ಹೋದ್ರು ಅಂತಾನೆ ಗೊತ್ತಿಲ್ಲ, ಗಾಡಿಯಲ್ಲಿ ನಿನ್ಸು ಹೋಗೋರೆ, ಯಾವ ಕಡೆಗೆ ಹೋದ್ರು ಅಂತಾನೆ ಗೊತ್ತಾಗ್ತಲ್ಲ. ಬಾರ್ಡಲ್ಲಿ ಡೀಸೆಲ್ ಹಾಕ್ಸಿದಾಯ್ತು, ಈಗ ಹೊರಡಬೇಕು. ಇನ್ನೊಂದು ಗಾಡಿ ಐತೆ ಗೊತ್ತಾಗ್ತಾ ಇಲ್ಲ. ನಮ್ಮ ಚೇತವ್ರು ಈಗ ಬಂದರು.
ನಾನು ಇವಾಗ ನಮ್ಮ ದರ್ಶಿ ಅವ್ರ ಗಾಡಿಗೆ ಬಂದಿದ್ದೀನಿ. ನಮ್ಮ ಪ್ರೋ ಡ್ರೈವರ್ ಗಾಡಿ ಹೊಡಿಯೋದು ನೋಡಿ ಅಂತಂದ್ರೆ ಇಬ್ಬರು ಅಣ್ಣ ನಿಧಾನಣ್ಣ, ಇನ್ನೂ ಮಜಾ ಆಗಿರೋಣ. ಹಾಕ್ಬೇಡ ಸುಮ್ಮನಿರು. ನಮ್ಮ ಮಿಕ್ಕಿದ ಗಾಡಿ ಹಿಂದೆ ಬರ್ತಾ ಎಲ್ರಿ ಇವರು ಮಿರರ್ಗಳು ಇಲ್ವಲ್ರಿ. ಈ ಕಡೆನೂ ಡಮಾರು, ಆ ಕಡೆನೂ ಡಮಾರು. ಏನಕ್ಕೆ ನೋಡ್ಕೊಂಡು ನೋಡ್ಸ್ಬೇಕಲ್ವಾ. ಇಲ್ಲಿ ಲೆಫ್ಟ್ ಹ್ಯಾಂಡ್ ಹೋದ್ರೆ ಉಧಂಪುರ್ಗೆ ಹೋಗ್ತೀವಿ. ನಾವು ಸೀದಾ ಹೋಗಿ ಜಮ್ಮುಗೆ ಹೋಗಿ ಜಮ್ಮುವಿಂದ ಮೊಘಲ್ ರೋಡ್ ಹೋಗೋಣ ಅಂತ ಹೋಗ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಜಾಮ್ ಇಲ್ಲ. ಈಗ ನಮ್ಮ ಇಲ್ಲಿ ಫ್ರೆಂಡ್ಸ್ಗೆ ಫೋನ್ ಮಾಡಿದ್ದೆ, ಅವ್ರು ಹಿಂಗಾಸ್ ಬಿಡ್ಬೇಡ ಹಂಗಾಸ್ ಬಾ ಅಂತಂದರು. ಅದಕ್ಕೆ ನಮ್ಮ ಹುಡುಕ್ತಾ ಇದೀವಿ, ಅಡ್ರೆಸ್ ಸಿಗ್ತಾಯಿಲ್ಲ ಮೊಘಲ್ ರೋಡು. ಅಂದರೆ ನಮ್ಮ ಅವೇಜ್ ಬಗ್ಗೆ ಫೋನ್ ಸಿಗ್ತಾ ಇಲ್ಲ ಕೇಳೋಣ ಅಂತಂದರೆ. ನೋಡೋಣ ಮುಂದೆ ಹೋಗಿ ಅನ್ನ ಅಲ್ಲಿ ಕೇಳ್ಕೊಂಡು ಹೋದ್ರೆ ಆಯಿತು. ನಾವು ಜಾಮ್ ಸಿಗಲಿಲ್ಲ ಅಂದರೆ ಅದೃಷ್ಟ, ಏನು ಮಾಡೋಕ್ಕಾಗಲ್ಲ ಸಿಕ್ಕಿದ್ರೆ. ಫ್ರೆಂಡ್ಸ್ ಈಗ ಜಮ್ಮುವಿಂದ ಲೆಫ್ಟ್ ಹೋಗ್ತಾ ಇದ್ದೀವಿ. ಏನೋ ಒಂದೊಂದು ಗಾಡಿಗಳು ಬಿಡ್ತಾರೆ, ಒಂದೊಂದು ಗಾಡಿಗಳು ಬಿಡ್ತಾ ಇಲ್ಲ. ಏನಕ್ಕೆ ಅಂತ ಅರ್ಥ ಆಯ್ತಲ್ಲ. ಈಗ ಸೀದಾ ಮೊಘಲ್ ರೋಡ್ ಹೋಗುತ್ತೆ, ಹೊಸ ಬೈಪಾಸ್ ಇದು ಜಮ್ಮು ರೋಡು. ಅಣ್ಣ ಏನಕ್ಕೆ ಹಿಂಗೆ ತಿರುಗುತ್ತಾನೆ? ಹಾಕಂತೀನಿ ಕೊಡು. ಇಲ್ಲೇ ಜಾಗ ಇತ್ತು, ಗಾಡಿ ಹಾಕ್ಬೋದಾಯ್ತು. ನಮ್ದು ಇನ್ನೂ ಅಲ್ಲೇ ಗುರು ಇದಾರ್ದಿದೆ. ಹಾಂ ಫ್ರೆಂಡು. ಹೋಗ್ಲಿ 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 ಹೊಡ್ಕೊಂಡೆ. ಫ್ರೆಂಡ್ಸ್ ಮುಂದೆಗಡೆ ಫುಲ್ ಜಾಮ್ ಆಗೈತೆ ಅಂತೇಳಿ ನಾವು ಒಂದು ವೇಳೆ ಹೋಗೋಣ ಅಂತೇಳಿ ಎಲ್ಲ ಡಿವೈಡ್ ಹಚ್ತಾ ಇದ್ದೀವಿ. ಯಾಕಂದರೆ ನಾವಂತಲ್ಲ ಎಲ್ಲ ಗಾಡಿ ಹಚ್ತಾಯಿದ್ರು. ಅಂತ ನಾವು ತೋರಿಸ್ತಾ ಇದ್ದೀವಿ. ಹೋಗ ಮುಂದೆ ಹೋಗ. ಬಾ ಇನ್ನೂ ಬಂದಿಲ್ಲ ಬಾ. ಬಾರಣ ಫ್ರೆಂಡ್ಸ್ ಇಲ್ಲಿ ಜಾಮಲ್ಲಿ ತಗ್ಲಾಕೊಂಡಿರೋರಿಗೆ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ ಕಾಶ್ಮೀರ್ ಪೀಪಲ್ಸು ಮತ್ತು ಡ್ರೈವರ್ಗಳು ಸೇರಿ. ನಮಗಂತೂ ಒಂಥರ ಏನೋ ಒಂಥರ ಖುಷಿ ಆಯಿತು. ಯಾಕಂದರೆ ಈ ಥರನೂ ಇಲ್ಲಿ ಹೆಲ್ಪ್ ಮಾಡ್ತಾರೆ ಅಂತೇಳಿ. ಯಾಕಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಹೊತ್ತು ಊಟ ಕೊಡೋಲ್ಲಂತೆ, ರಾತ್ರಿ ಹೊತ್ತು ಮಾತ್ರ ಆಲ್ಟ್ ಆಗಿರೋ ಗಾಡಿಗಳವ್ರಿಗೆ ಊಟದ ವ್ಯವಸ್ಥೆ ಮಾಡ್ತಾರೆ ನೋಡಿ. ಸಾಂಬಾರಲ್ಲ ಬೈ ದಾಲ್. ಬಸ್ ಬಿಡ್ಜ ಬಂದು ತಗ್ಲಾಕೊಂಡು ಟಾರ್ಪಲಲ್ಲಿ ಹೊಡೆದೋಯ್ತು ಅಂತಂತೀನಿ, ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಪಾಸ್ ಆಯಿತು, ಅಲ್ಲಿ ಪಾಸ್ ಆಗಲಿಲ್ಲ, ವಾಪಸ್ ಹೋಗ್ತಾಯಿದ್ವಿ ತಿರ್ಗಾ. ಬಾ ಅಂತೇಳು. ಇವ್ನಿಗೆ ಹೇಳ್ಕೊಡು ತಿರ್ಗುಸಕ್ಕೆ. ಅಭಿ ತಿರ್ಗಿಸ್ಕೊ ಬಾ. ಫ್ರೆಂಡ್ಸ್ ಇಲ್ಲಿ ಯಾರೋ ಪಂಜಾಬ್ ಗಾಡಿಯವರು ಡ್ರೈವರು ಫುಲ್ಲು ಎಣ್ಣೆ ಹೊಡೆದ್ಬಿಟ್ಟಿದ್ದಾರೆ. ಇನ್ನೊಂದೇನಪ್ಪ, ಪೊಲೀಸರು ಗಾಡಿ ಬಿಡ್ತಾರಲ್ಲ ಅಂತೇಳಿ ಮುಂದೆ ಏನೋ ಗಾಡಿಗಳನ್ನ ಅಡ್ಡ ಹಾಕಿ ಏನೋ ಇದು ಮಾಡ್ತಾಯಿದ್ದಾರೆ ನೋಡಿ, ಮಚ್ಚಿಟ್ಕೊಂಡು. ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ರೋಡ್ ಬಿಡಲ್ಲ ಅಂತೇಳಿ ನಮ್ಮ ಅವೇಜ್ ಯಾವುದೋ ಬೇರೆ ರೋಡ್ ಇಡೋರೆ. ಹಂಗೆ ನಾನು ಹೋಗ್ತಾ ಇದ್ದೀವಿ ನೋಡಿ, ಫುಲ್ ಜಾಮು. ನಮ್ಮ ಜೀವನೆಲ್ಲ ಬರೀ ಹತ್ಸು ಇಳಿಸು ಆಗೈತೆ. ಹೋಗತ್ತಾ ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸು. ನೋಡ್ರಿ ನಮ್ಮ ಕಷ್ಟ ಎಲ್ಲ ಇಲ್ಲಿ. ದಯಮಾಡಿ ನೋಡ್ರಿ ಬರೋದೆಲ್ಲರೂ ಕಾಶ್ಮೀರ. ಓಕೆ ಫ್ರೆಂಡ್ಸ್, ಇವಾಗ ಗಾಡಿನ ಪಾರ್ಕ್ ಮಾಡಿ ಮಲಿಕಂತೀವಿ. ಬೆಳಗ್ಗೆ ಸಿಗೋಣ. ಯಾಕಂದರೆ ನಮ್ಮ ಅವೇಜ್ ಬೈ ಸಿಗ್ತೀನಿ ಬೆಳಗ್ಗೆ, ಬೇರೆ ರೋಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗ ಎಲ್ಲರೂ ಮಲಗಿದ್ದಾರೆ, ನಾವೇ ಮುಂದಕ್ಕೆ ಹೋಗಿ ಹಾಕೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಸಿಗೋಣ ಫ್ರೆಂಡ್ಸ್. ಇನ್ನು ನೆಕ್ಸ್ಟು ಪಾರ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಗುಡ್ ನೈಟ್.